Style. Style is the answer to... ನಾವು ಜೀವ ಪಾರ್ಕ್ ಹೋಗೋಣ ಅಂತ ಬಂದ್ವಿ. ಹೇಗಾದರೂ ನಂದಿ ಹಿಲ್ಸ್ ಹತ್ರ ಬಂದಿದ್ದೀವಿ ಅಂತ ಇಲ್ಲೇ ಎಲ್ಲಾದರೂ ಸ್ಟೇ ಮಾಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ನಮಗೆ ಗೂಗಲಲ್ಲಿ ಸಿಕ್ಕಿರೋ ರೆಸಾರ್ಟ್ ಲಾ ಸೆರೆನೆ ರೆಸಾರ್ಟ್. ಬನ್ನಿ ನೋಡೋಣ ಹೆಂಗಿದೆ ಲಾ ಸೆರೆನೆ ರೆಸಾರ್ಟ್ ಅಂತ. ಲಾ ಸೆರೆನೆ ರೆಸಾರ್ಟಿಂದ ನಿಮಗೆ ಒಳ್ಳೆ ಒಂದು ಹಿಲ್ ವ್ಯೂ ಕಾಣಿಸುತ್ತೆ. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನೀವು ಎಂಟ್ರಿ ಮಾಡ್ತಾನೆ ನಿಮಗೆ ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಏರಿಯಾ ಇದೆ. ಇದು ರಿಸೆಪ್ಷನ್. ನೀವು ರಿಸೆಪ್ಷನಲ್ಲಿ ಕೂಡ ಬಂದು ಬುಕ್ಕಿಂಗ್ ಮಾಡಬಹುದು. ಆನ್ಲೈನೂ ನೀವು ಕಾಲ್ ಮಾಡಿ ಕೂಡ ಲಾ ಸೆರೆನೆಗೆ ಬುಕ್ಕಿಂಗ್ ಮಾಡಬಹುದು. ಮೇಕ್ ಮೈ ಟ್ರಿಪ್ಪು ಈ ಥರ ಆ್ಯಪ್ಸ್ಗಳಿಂದ ಕೂಡ ನಿಮಗೆ ಬುಕ್ಕಿಂಗ್ ಅವೈಲಬಲ್ ಇದೆ. ಬನ್ನಿ ನಮ್ಮ ರೂಮ್ನ ನೋಡೋಣ. ನಾವು ಸೆಲೆಕ್ಟ್ ಮಾಡಿರೋದು ಟ್ರೀ ಹೌಸು. ಕೆಳಗಡೆ ನಿಮಗೆ ಸಿಟ್ಟಿಂಗ್ ಏರಿಯಾ ಕೂಡ ಇದೆ. ಇಲ್ಲಿ ಕೂತ್ಕೊಂಡು ನೀವು ಕಾಫಿ ಟೀ ಎಂಜಾಯ್ ಮಾಡ್ಬೋದು. ಮೇಲ್ಗಡೆ ಕಾಣಿಸ್ತಾ ಇರೋದೇ ನಮ್ಮ ರೂಮು. ಬನ್ನಿ ರೂಮ್ ಒಳಗಡೆ ಹೇಗಿದೆ ಅಂತ ನೋಡೋಣ. ನೋಡಿ ವುಡನ್ ಥೀಮ್ದು ರೂಮ್ ಇದೆ ನಿಮಗೆ. ಬಾತ್ರೂಮ್ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿಂದ ವ್ಯೂ ಎಷ್ಟು ಸಖತ್ತಾಗಿದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಇದೆ. ಪ್ರತಿಯೊಂದು ಟ್ರೀ ಹೌಸ್ ಕೆಳಗಡೆ ನಿಮಗೆ ಈ ಥರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ. ಇಲ್ಲಿ ಕೂತ್ಕೊಂಡು ನೀವು ಟೀ ಕಾಫಿ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡ್ಬೋದು. ಇವಾಗ ಮಾವಿನ ಗಿಡದ್ದು ಫ್ಲವರಿಂಗ್ ಸೀಸನ್ನು. ನೋಡಿ ಎಷ್ಟು ಸಖತ್ತಾಗಿ ಫ್ಲವರಿಂಗ್ ಆಗಿದೆ ಮಾವಿನ ಗಿಡಕ್ಕೆ. ತುಂಬ ಸಖತ್ತಾಗಿರೋ ಮಾವಿನಕಾಯಿಗಳು ಆಗ್ಬೋದು. ಈ ರೆಸಾರ್ಟಲ್ಲಿ 3 ಥರ ರೂಮ್ಗಳಿದೆ. ನಾವಿರೋದು ಟ್ರೀ ಹೌಸು. ಒಂದು 2 BHK ವಿಲಾ ಇದೆ. ಬನ್ನಿ ಈ ವಿಲಾನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಅದು ಬಿಟ್ಟು ಸ್ಟುಡಿಯೋ ರೂಮ್ಸ್ ಕೂಡ ಇದೆ. ನೀವು ಫ್ಯಾಮಿಲಿ ಜೊತೆ ಬರ್ತಾ ಇದ್ರೆ, ನೀವು ಗ್ರೂಪ್ ಆಫ್ ಪೀಪಲ್ ಬರ್ತಾ ಇದ್ರೆ ಈ ವಿಲಾ ತುಂಬ ಸಖತ್ತಾಗಿದೆ. ನಿಮಗೆ ಪ್ರೈವೇಟ್ ಕಿಚನ್ ಇದೆ. ಸಿಟ್ಟಿಂಗ್ ಕೂಡ ಈ ಥರ ಸೋಫಾಸ್ ಕೊಟ್ಟಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಿಮಗೆ 2 ಬೆಡ್ರೂಮ್ಸ್ ಇದೆ. ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ವಿತ್ AC ಇದೆ. ಇದು ಇನ್ನೊಂದು ಬೆಡ್ರೂಮು. ಕಬೋರ್ಡ್ ಕೂಡ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್. ನೋಡಿ ವೀಕ್ಷಕರೇ, ಇಲ್ಲಿಂದ ಗಾರ್ಡನ್ ವ್ಯೂ ಎಷ್ಟು ಸಖತ್ತಾಗಿದೆ. ಇಲ್ಲಿಂದ ನಮಗೆ ಹಿಲ್ ವ್ಯೂ ಕೂಡ ಕಾಣಿಸುತ್ತೆ. ತುಂಬ ಪೀಸ್ಫುಲ್ ಆಗಿರೋ ಪ್ಲೇಸು. ಫೋಟೋ ಸೆಷನ್ ಮಾತ್ರ ತುಂಬ ಸಖತ್ತಾಗಿದೆ. ರ್ಯಾಂಡಮ್ ಆಗಿ ಸರ್ಚ್ ಮಾಡಿದ್ವಿ, ನೋಡಿದ್ರೆ ಇಷ್ಟು ಒಳ್ಳೆ ರೆಸಾರ್ಟೇ ಸಿಕ್ಬಿಡ್ತು ಆನ್ ಟೈಮ್. ರಿಸೆಪ್ಷನ್ದು ಎಕ್ಸಾಕ್ಟ್ ಹಿಂದ್ಗಡೆ ನಿಮಗೆ ವಿಲಾ ರೂಮ್ ಇದೆ. ಪಕ್ಕದಲ್ಲೇ ನಿಮಗೆ ಫುಲ್ ಗಾರ್ಡನ್ ಏರಿಯಾ ಇದೆ. ಇಲ್ಲಿ ನೀವು ಯಾವ ಥರ ಬೇಕೋ ಆ ಥರ ಫೋಟೋ ಸೆಷನ್ ಮಾಡ್ಕೋಬೋದು. ರೈಟ್ ಸೈಡಲ್ಲಿ ನಿಮಗೆ ಟ್ರೀ ಹೌಸ್ ಇದೆ. ಸ್ಟ್ರೇಟಾಗಿ ನೀವು ಹಾಗೆ ಮೂವ್ ಆದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ಟ್ರೇಟಲ್ಲಿ ನಿಮಗೆ ಕಿಚನ್ ಮತ್ತು ಕಿಡ್ಸ್ ಪ್ಲೇ ಏರಿಯಾ ಇದೆ. ಈ ಕಡೆ ರೈಟ್ ಸೈಡ್ ನೀವು ಹೋದರೆ ಸ್ಟುಡಿಯೋ ರೂಮ್ಸ್ ಇದೆ. ಇವಾಗ ಸ್ಟುಡಿಯೋ ರೂಮ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ. ನಂದಿ ಹಿಲ್ಸ್ ವಿಸಿಟ್ ಮಾಡಿ ನೀವು ತುಂಬ ಟಯರ್ಡ್ ಆಗಿದ್ದರೆ ಇನ್ ಬಿಟ್ವೀನ್ ರಸ್ತೆಯಲ್ಲಿ ನಿಮಗೆ ಈ ರೆಸಾರ್ಟ್ ಸಿಗುತ್ತೆ. ಪೀಸ್ಫುಲ್ಲಾಗಿ ಫಾರೆಸ್ಟಲ್ಲಿ ನೀವು ಆರಾಮಾಗಿ ಶಾಂತವಾಗಿ ಸ್ಟೇ ಮಾಡೋಕ್ಕೆ ತುಂಬ ಒಳ್ಳೆಯದಾಗಿದೆ.
ಇವಾಗ ಬಂದಿರೋದು ಸ್ಟುಡಿಯೋ ರೂಮನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬನ್ನಿ ಇವಾಗ ಜರ್ಮನ್ ಟೆಕ್ನಾಲಜಿ ಸ್ಟುಡಿಯೋ ರೂಮನ್ನು ನೋಡೋಣ. ಸ್ಟುಡಿಯೋ ರೂಮ್ ಯಾಕೆ ಡಿಫ್ರೆಂಟು ಅಂದರೆ ಅವರು ಈ ಥರ ಕರ್ಟನ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಜಾಸ್ತಿ ಡೋರ್ಗಿಂತ ಜಾಸ್ತಿ ಅವರು ಕರ್ಟನ್ಗಳನ್ನು ಯೂಸ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಕರ್ಟನ್ ಇದೆ. ಇದು ಡ್ರೆಸ್ಸಿಂಗ್ ರೂಮು. ನೀವು ಸಪ್ರೇಟಾಗಿ ಡ್ರೆಸ್ಸಿಂಗ್ ರೂಮ್ ಕೊಟ್ಟಿದ್ದಾರೆ ನಿಮಗೆ. ಇದು ಬಾತ್ರೂಮು. ಇಲ್ಲಿ ನಿಮಗೆ ಇವೆಂಟ್ ರೂಮ್ ಕೂಡ ಇದೆ. ಅಪ್ ಟು 40 ಪೀಪಲ್ ಆಕ್ಯುಪೈ ಮಾಡೋ ಹಾಗೆ ಒಂದು ಇವೆಂಟ್ ರೂಮ್ ಇದೆ. ನೀವು ಇಲ್ಲಿ ಬರ್ಡೇ ಮತ್ತು ಏನಾದರೂ ಇವೆಂಟ್ ಸೆಲೆಬ್ರೇಟ್ ಮಾಡ್ತಿದ್ರೆ ಅದನ್ನು ಕೂಡ ಮಾಡ್ಬೋದು. ಈ ಥರ ಕೂತ್ಕೊಳ್ಳೋಕ್ಕೆ ನಿಮಗೆ ಸಿಟ್ಔಟ್ಗಳು ಕೂಡ ಇದೆ. ಇಲ್ಲಿ ಒಂದು ಚಿಕ್ಕದಾಗಿರೋ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಇಲ್ಲಿ ಒಂದು ಚಿಕ್ಕದಾಗಿರೋ ರೆಸ್ಟೋರೆಂಟ್ ಇದೆ. ಬೆಳಗ್ಗೆ ನಿಮಗೆ ಟೀ, ಕಾಫಿ, ಬ್ರೇಕ್ಫಾಸ್ಟ್ ಇಲ್ಲಿ ಅವೈಲಬಲ್ ಇದೆ. ರಾತ್ರಿ ಈ ಪ್ಲೇಸಲ್ಲಿ ಕ್ಯಾಂಪ್ ಫೈರ್ ಇರುತ್ತೆ. ಇಲ್ಲಿ ಒಂದು ಪುಟಾಣಿಯಾಗಿರೋ ದೇವಸ್ಥಾನ ಕೂಡ ಇದೆ. ಈ ಥರ ಕೂತ್ಕೊಂಡು ಫೋಟೋಸ್ ತೆಗೆಯೋಕ್ಕೆ ಕೂಡ ಜಾಗ ಇದೆ. ಇಲ್ಲಿ ನೋಡಿ ಹಿಪ್ಪೋಪೊಟಮಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಫ್ಲವರ್ಸ್? ನೆಲ್ಲಿಕಾಯಿ ಲವರ್ಸ್ಗೆ ನೆಲ್ಲಿಕಾಯಿ ಟ್ರೀ ಕೂಡ ಇದೆ ಕಣ್ರಿ. ರಾತ್ರಿ ಚಳಿಯಲ್ಲಿ ಬೆಚ್ಚಗಿರಲು ಬೋನ್ ಫೈರ್ ಕೂಡ ಹಾಕ್ಕೊಡ್ತಾರೆ. ನಮ್ಮ ರೆಸಾರ್ಟಿಂದ ಇವಾಗ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಸನ್ರೈಸ್ಗೆ ಹೋಗಬೇಕು ಅಂದರೆ ನಮ್ಮ ಜೊತೆ ಪಾಪು ಇದ್ದಾನೆ, ಹೋಗೋಕ್ಕಾಗಲ್ಲ ಅಂತ ಸನ್ಸೆಟ್ಗೋಸ್ಕರ ಇವಾಗ ಹೋಗ್ತಾ ಇದ್ದೀವಿ. ರೆಸಾರ್ಟಿಂದ 9 ಕಿಲೋಮೀಟರ್ ದೂರದಲ್ಲಿ ನಂದಿ ಹಿಲ್ಸ್ ಇದೆ. ನೋಡಿ ವ್ಯೂ ಎಷ್ಟು ಸುಂದರವಾಗಿದೆ. ಇವಾಗ ನಾವು ನಂದಿ ಹಿಲ್ಸನ್ನು ರೀಚ್ ಮಾಡಿದ್ದೀವಿ. ನಂದಿ ಬೆಟ್ಟಕ್ಕೆ ನಿಮಗೆಲ್ಲ ಸ್ವಾಗತ. ಬನ್ನಿ ನಂದಿ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಣ. ಇದು ನಂದಿಗಿರಿಧಾಮದ್ದು ಎಂಟ್ರಿ ಪಾಯಿಂಟು. ಬನ್ನಿ ಏನೇನಿದೆ ಅಂತ ನೋಡೋಣ. ಸನ್ಸೆಟ್ ವ್ಯೂ ನೋಡೋಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಎಷ್ಟು ಅದ್ಭುತವಾದ ವ್ಯೂ ಇದೆ. ಮಿಡಲಲ್ಲಿ ನಿಮಗೆ ಈ ಥರ ರೆಸ್ಟಿಂಗ್ ಪಾಯಿಂಟು, ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ. ತಿನ್ನಕ್ಕೆ ಚಾಟ್ಸ್ ತಗೊಂಡಿದ್ದೀವಿ. ಇವಾಗ ನಾವು ನಂದಿ ಹಿಲ್ದು ಟಾಪ್ ವ್ಯೂಗೆ ಬಂದಿದ್ದೀವಿ. ಬನ್ನಿ ನೋಡೋಣ. ಎಷ್ಟು ಅದ್ಭುತವಾಗಿದೆ ನೋಡಿ ವ್ಯೂ. ಇಲ್ಲಿಂದ ನಿಮಗೆ ಫುಲ್ ಸಿಟಿ ವ್ಯೂ ಕಾಣಿಸುತ್ತೆ. ನಂದಿ ಹಿಲ್ಸಲ್ಲಿ ನಿಮಗೆ ಸಾಕಷ್ಟು ಮಂಗಗಳು ಸಿಗುತ್ತೆ. ತಿಂಡಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಮಾತ್ರ ಹುಷಾರಾಗಿರಿ, ನಿಮ್ಮ ಕೈಯಿಂದ ಎತ್ಕೊಂಡು ಹೋಗಿ ಅವೇ ತಿಂದ್ಬಿಡುತ್ತೆ. ನನ್ನ ಮಗ ಓಡಿಸ್ತಾ ಇದ್ದಾನೆ ಅವುಗಳನ್ನು ಇವಾಗ. ಇವತ್ತಿನ ದಿನ ತುಂಬ ಸಖತ್ತಾಗಿತ್ತು. ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ವಿ. ಡೆಸ್ಟಿನಿ ಏನಂತ ಗೊತ್ತಿರಲಿಲ್ಲ. ಅಲ್ಲಿಂದ ಜೀವ ಪಾರ್ಕ್ ಬಂದು ಇವಾಗ ನಂದಿ ಹಿಲ್ಸ್ ಸನ್ಸೆಟ್ ಪಾಯಿಂಟ್ವರೆಗೂ ಬಂದಿದ್ದೀವಿ. ಸೂರ್ಯನ ಉದಯ ಹೇಗೆ ಹೊಸ ಆಶಾಕಿರಣವನ್ನು ತರುತ್ತೋ, ಸೂರ್ಯನ ಅಸ್ತಮ ಹಾಗೆ ಕಷ್ಟ ನೋವುಗಳ ಅಂತವನ್ನು ತೋರಿಸುತ್ತೆ. ಬನ್ನಿ ಸೂರ್ಯಾಸ್ತವನ್ನು ನೋಡೋಣ. ಮನುಷ್ಯನ ಜೀವನದಲ್ಲಿ 2 ಅಧ್ಯಾಯ ಯಾವಾಗಲೂ ಫಿಕ್ಸ್ ಆಗಿರುತ್ತೆ, ಜನನ ಮತ್ತು ಮರಣ.
ಹಾಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಈ ಜನನ ಮತ್ತು ಮರಣವನ್ನು ಪ್ರತಿಬಿಂಬಿಸುತ್ತೆ. ಈ ಮಧ್ಯದಲ್ಲೇ ಇರೋದೇ ಕಣ್ರಿ ಜೀವನ. ಅದರಲ್ಲಿ ಎಷ್ಟು ನೋವು, ಎಷ್ಟು ಕಷ್ಟ, ಎಷ್ಟು ಖುಷಿ, ಎಷ್ಟು ಸಂತೋಷ.